ನಾನು ಚೆನ್ನಾಗಿದ್ದೀನಿ. ಒಂದು ಟಾಪಿಕ್ನ ನಿಜವಾಗ್ಲೂ ಡಿಸ್ಕಸ್ ಮಾಡಲೇಬೇಕನ್ಸಿದ್ದು ಏನು ಅಂತಂದರೆ, ಈ ಒಂದು ಪ್ಲೇ ಹೋಮ್ ಆಗಿರ್ಬೋದು, ಪ್ರೀ ಸ್ಕೂಲ್ ಆಗಿರ್ಬೋದು, ಯಾಕೆ ಇಂಪಾರ್ಟೆಂಟ್ ಅಂತ ಹೇಳ್ಬಿಟ್ಟು. ಸೊ ನಾವು ಯೂಶ್ವಲಿ ಅಂದ್ಕೊಳ್ತೀವಿ 2-2.5 ವರ್ಷಕ್ಕೆ ಏನಪ್ಪ ಸ್ಕೂಲು, ಏನು ಕಲಿತಾರೆ ಅಲ್ಲಿ, ಯಾಕೆ ಅಷ್ಟೊಂದು ಫೀಸ್ ನಾವಲ್ಲಿ ಹೋಗಿ ಹಾಳು ಮಾಡಬೇಕು ಅನ್ನೋದು ನಮ್ಮ ಒಂದು ಇಂಟೆನ್ಷನ್. ಸೊ ಅದು ನ್ಯಾಯವಾಗಿ ಇಂಟೆನ್ಷನ್ ಆಗಿರ್ಬೋದು ಕೂಡ. ಬಟ್ ನಾವೊಂದು ಮಗುನ ಪ್ರೀ ಸ್ಕೂಲ್ ಮತ್ತು ಪ್ಲೇ ಹೋಮ್ನ ಸೇರಿಸೋದ್ರಿಂದ ತುಂಬಷ್ಟು ಅಡ್ವಾಂಟೇಜಸ್ಗಳು ಮಕ್ಕಳ ಮೇಲೆ ಬೀರುತ್ತಾ ಹೋಗುತ್ತೆ. ಹೇಗೆ ಅಂತ ಅಂದರೆ, ಒಂದು ಫಸ್ಟ್ ಇಂಡಿಪೆಂಡೆನ್ಸ್ ಆ್ಯಂಡ್ ಸಪ್ರೇಷನ್ ಅಂತ ಹೇಳ್ಬೋದು. ಸೊ ಇಂಡಿಪೆಂಡೆನ್ಸ್ ಆ್ಯಂಡ್ ಸಪ್ರೇಷನ್ ಅಂತಂದಾಗ ಯೂಶ್ವಲಿ ಮಗು ಹುಟ್ಟಿದಾಗ ಮೀನ್ಸ್ ಅವ್ನು ಬೆಳೀತಾ ಇರಬೇಕಾದ್ರೆ ಅವನ ಒಂದು ಸರೌಂಡಿಂಗಲ್ಲಿ ಇರುವಂಥವ್ರು ಅಮ್ಮ, ಅಪ್ಪ, ಅಜ್ಜ, ಅಜ್ಜಿ, ಸೊ ಸಮ್ ಆಫ್ ದ ನೈಬರ್ಸ್. ಸೊ ಇಷ್ಟು ಜನ ಮಾತ್ರ ಮಗುಗೆ ಗೊತ್ತಾಗಿರುತ್ತೆ. ಸೊ ದೀಸ್ ಆರ್ ಕಾಲ್ಡ್ ಎಸ್ ಅ ಪ್ರೈಮರಿ ಕೇರ್ ಗಿವರ್ಸ್ ಅಂತ ಹೇಳಿ ನಾವು ಕರಿತೀವಿ. ಸೊ ಈ ಕೇರ್ ಗಿವರ್ಸ್, ಈ ಪ್ರೈಮರಿ ಕೇರ್ ಗಿವರ್ಸ್ನ ಒಂದು ಸ್ವಲ್ಪ ಹೊತ್ತು ಕಾಲ ಮಗು ಆಚೆ ಬಂದಾಗ ಸೊ ಏನಾಗುತ್ತೆ ಅಂದರೆ ಅಲ್ಲಿ ಇರುವಂತಹ ಸರೌಂಡಿಂಗ್ ಏನಾಗುತ್ತೆ ಅವನು ಹೊಂದ್ಕೊಳ್ಳೋಕ್ಕೆ ಸ್ವಲ್ಪ ಅನುಕೂಲ ಆಗುತ್ತಾ ಹೋಗುತ್ತೆ. ಸೊ ದಿಸ್ ಇಸ್ ಇಂಡಿಪೆಂಡೆನ್ಸ್ ಆ್ಯಂಡ್ ಸಪರೇಷನ್ ಅಂತ ಹೇಳಿ ಕರಿತೀವಿ. ಸೊ ಇಟ್ ಈಸ್ ಅ ಫಸ್ಟ್ ಅಪಾರ್ಚುನಿಟಿ ಟು ಮೀಟ್ ಫ್ರೆಂಡ್ಸ್. ಸೊ ಇದೊಂದು ಫಸ್ಟ್ ಸ್ಟೆಪ್ ಆಗುತ್ತೆ. ಅವನು ಬೇರೆಯವ್ರ ಜೊತೆ ಹೋಗಿ ಮಿಂಗಲ್ ಆಗಲಿಕ್ಕೆ ಆಗಿರ್ಬೋದು, ಅಲ್ಲಿರುವಂಥದ್ದನ್ನು ಕಲೀಲಿಕ್ಕೆ ಆಗಿರ್ಬೋದು. ಸೊ ಈ ಒಂದು ಬೆಸ್ಟ್ ಎನ್ವಿರಾನ್ಮೆಂಟ್. ಸೊ ದೇರ್ ವಿಲ್ ಬಿ ನೋ ರಿಸ್ಟ್ರಿಕ್ಷನ್ಸ್, ರೆಗ್ಯುಲೇಷನ್ಸ್ ಏನೂ ಇರೋಂಗಿಲ್ಲ. ಸೊ ಈ ಪ್ಲೇ ಹೋಮ್, ಪ್ರೀ ಸ್ಕೂಲ್ಸ್ ಅಂತಂದಾಗ ಆ್ಯಂಡ್ ವಿ ಡೋಂಟ್ ಹ್ಯಾವ್ ಅ ಸಿಲೆಬಸ್ ಆಲ್ಸೋ. ಸೊ ಆ ಒಂದು ಪ್ಲೇ ಹೋಮಲ್ಲಿ, ಪ್ರೀ ಸ್ಕೂಲಲ್ಲಿ ಸಿಲೆಬಸ್ ಕೂಡ ಮೇಂಟೈನ್ ಆಗ್ತಾ ಇರಲ್ಲ. ಸೊ ಹಾಗಾಗಿ ಏನಾಗುತ್ತೆ ಅಂದರೆ ಮಗುವಿನ ಒಂದು ಕಂಪ್ಲೀಟ್ ಬೆಳವಣಿಗೆ ಮೇಲೆ ಅವರು ಕಾನ್ಸಂಟ್ರೇಟ್ ಮಾಡಬೇಕಾಗುತ್ತೆ. ಸೊ ಅಲ್ಲಿ ಎಮೋಷ್ನಲಿ ಕೂಡ ಅವರು ಎಮೋಷ್ನಲ್ ಇಂಟೆಲಿಜೆನ್ಸ್ನ ಕಲಿತಾ ಹೋಗ್ತಾರೆ. ಶೇರಿಂಗ್ ಅಂದರೆ ಏನು, ಕೇರಿಂಗ್ ಅಂದರೆ ಏನು, ಸೆಲ್ಫ್ ಅವೇರ್ನೆಸ್ ಅಂದರೆ ಏನು. ಸೆಲ್ಫ್ ಅವೇರ್ನೆಸ್ ಅಂತ ವಿಚಾರ ಬಂದಾಗ ನಾವು ಯೂಶ್ವಲಿ ಮನೆಯಲ್ಲಿ ಅವರವರ ಟೈಮ್ ಪ್ರಕಾರ ಮಗುಗೆ ಗೊತ್ತಿರಲ್ಲ ಆಗಿದೆ ಅಂತ ಹೇಳಿಬಿಟ್ಟು ಸೊ ಒಂದು ಎಕ್ಸಾಕ್ಟ್ ಟೈಮ್ಗೆ ಹೋಗ್ಬಿಟ್ಟು ನಾವು ಊಟ ಕೊಡೋದಾಗಿರ್ಬೋದು, ಪ್ರತಿಯೊಂದು ಕೂಡ ನಾವು ಮಗುವಿಗೆ ಬೇಕಾಗಿರೋ ಎಲ್ಲ ಒಂದು ಸೌಲಭ್ಯಗಳನ್ನ ಕೊಡ್ತಾ ಇರೋದ್ರಿಂದ ಸೊ he was not self aware. ಬಟ್ ವೆನ್ he comes to the play home, he will be self aware of himself. ಸೊ ನನಗೆ ಏನು ಬೇಕು, ನನಗೆ ಏನು ಬೇಡ, ನನಗೆ ಇದು ಮಾಡಬೇಕನ್ನಿಸಿ, ಇದು ಬೇಕಾಗಿಲ್ಲ ನನಗೆ. So these are all the things he will be getting to know when he step into this play home. So and another thing here, the play home and the preschool pre-nursery sections will concentrate on the gross motor skills and the fine motor skills ಅಂತ ಹೇಳ್ಬೋದು. ಸೊ ಹೇಗೆ ಅಂದರೆ ಅವನ ಒಂದು ಕಂಪ್ಲೀಟ್ ಮಸಲ್ ಡೆವಲಪ್ಮೆಂಟ್ ಮೇಲೆ ಕೂಡ ಈ ಒಂದು ಪ್ಲೇ ಹೋಮ್ ತುಂಬ ಕಾನ್ಸಂಟ್ರೇಟ್ ಮಾಡ್ತಾ ಹೋಗುತ್ತೆ. ಸೊ ನೆಕ್ಸ್ಟ್ ಇಯರ್ ಅವನ ಒಂದು ನರ್ಸರಿ ಹಿಟ್ ಆದಾಗ ಅವನ ಒಂದು ಸಕ್ಸಸ್ಫುಲ್ ಎಜುಕೇಷನ್ ಜರ್ನಿಗೆ ಕಂಪ್ಲೀಟಾಗಿ ಮಸಲ್ಸ್ ವರ್ಕ್ ಆಗಿರಬೇಕು. ಆಮೇಲೆ ಏನೇನು ಫೌಂಡೇಶನ್ಸ್ಗಳು ಬೇಕು, ಫಾರ್ ಎಕ್ಸಾಂಪಲ್ they will learn the colors, they will learn the drawings, they will learn some fine arts in this play home sections. So ಇವೆಲ್ಲವೂ ಕೂಡ ಏನಾಗುತ್ತೆ ಹೋಗುತ್ತೆ ಅಂದರೆ that will ಎನ್ಹ್ಯಾನ್ಸ್ ಅ ಇಂಟ್ರೆಸ್ಟ್ ಇನ್ ಎಜುಕೇಷನ್ ಮೇಲೆ ಅವನಿಗೆ ತುಂಬ ಇಂಟ್ರೆಸ್ಟ್ ಬರೋ ಥರ ಮಾಡುತ್ತೆ. ಅದಾದಮೇಲೆ ಇದು ಕಂಪ್ಲೀಟ್ ಚೆನ್ನಾಗಿ ಫೌಂಡೇಶನ್ ಆಗುತ್ತೆ ಅಂತ ಹೇಳ್ಬೋದು. ಸೊ ದಿಸ್ ಆರ್ ಆಲ್ ದ ಅಡ್ವಾಂಟೇಜಸ್ ಆಫ್ ಅ ಪ್ಲೇ ಹೋಮ್ಸ್ ಆರ್ ದ ಪ್ರೀ ಸ್ಕೂಲ್ಸ್. ಸೊ ಆಮೇಲೆ ಈವನ್ ದ ಗೆಟ್ ಯು ಗಾಯ್ಸ್ ವಿಲ್ ಬಿ ನೋಯಿಂಗ್ ದಟ್ ನಾನು ಪ್ರತಿ ಸರಿ ಹೇಳ್ತಾ ಇರೋದು ಹಾಗೆ. ಸೊ ಒಂದು ಮಗು ಹಿ ವಿಲ್ ಬಿ ಅ ಕಂಪ್ಲೀಟ್ಲಿ ಫೈನ್ ಅಬ್ಸರ್ವರ್. ತುಂಬ ನೀಟಾಗಿ ಅಬ್ಸರ್ವ್ ಮಾಡೋದು, ತುಂಬ ನೀಟಾಗಿ ಕಲಿಯುತ್ತದೆ. ಸೊ ಅವನ ಒಂದು ಯಾರು ಎನ್ವಿರಾನ್ಮೆಂಟಲ್ಲಿ ಇದ್ದಾನೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತಾ ಹೋಗುತ್ತೆ. ಸೊ ಹಾಗಾಗಿ ಇಟ್ ಈಸ್ ಅವರ್ ಡ್ಯೂಟಿ, ಇಟ್ ಈಸ್ ಅವರ್ ರೆಸ್ಪಾನ್ಸಿಬಿಲಿಟಿ to keep a child in a fine environment. Okay, please think and take a step forward. ನಿಮ್ಮ ಮಗುಗೆ ಏನು ಬೇಕು, ಏನು ಬೇಡ ಅನ್ನೋ ನಿಮಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ಒಂದು ಸ್ವಲ್ಪ ನೀಟಾಗಿ ಕೂತ್ಕೊಂಡು ಯೋಚನೆ ಮಾಡಿ ಪ್ಲೇ ಹೋಮ್ಗೆ ಕಳಿಸ್ಬೇಕಾ ಬೇಡ ಅನ್ನೋದು ನಿಮ್ಮ ಇಷ್ಟ. ಥ್ಯಾಂಕ್ ಯು ಸೊ ಮಚ್.